ನಮಸ್ಕಾರ ಗೆಳೆಯಂದ್ರೆ, ಇವತ್ತಿನ ಈ ವಿಡಿಯೋದಲ್ಲಿ ಬಾಯ್ಲರ್ ಸೇಫ್ಟಿ ವಾಲ್ವ್ ಬಗ್ಗೆ ವೆರಿ ಇಂಪಾರ್ಟೆಂಟ್ 20 ಕ್ವಶನ್ ಮತ್ತೆ ಆನ್ಸರ್ ವಿತ್ ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಯೂಸ್ಫುಲ್ ಇದೆ, ವಿಡಿಯೋ ಮಿಸ್ ಮಾಡದೆ ನೋಡಿ. ಮೊದಲನೇದು ಬಂದು ವಾಟ್ ಈಸ್ ಸೇಫ್ಟಿ ವಾಲ್ವ್? A device that automatically release steam when pressure exceed that safe limit. ಅಂದರೆ ಬಾಯ್ಲರ್ನಲ್ಲಿ ಪ್ರೆಷರ್ ಸೇಫ್ ಲಿಮಿಟ್ ದಾಟಿದಾಗ ಆಟೋಮೆಟಿಕ್ ಆಗಿ ಸ್ಟೀಮ್ ರಿಲೀಸ್ ಮಾಡುವ ಒಂದು ಡಿವೈಸ್ನ ನಾವು ಸೇಫ್ಟಿ ವಾಲ್ವ್ ಅಂತ ಕರಿತೀವಿ. ಎರಡನೇ ಕ್ವಶನ್ ಬಂದ್ಬಿಟ್ಟು ವಾಟ್ ಈಸ್ ದ ಪ್ರೈಮರಿ ಫಂಕ್ಷನ್ ಆಫ್ ಎ ಸೇಫ್ಟಿ ವಾಲ್ವ್? ಆನ್ಸರ್ ಬಂದ್ಬಿಟ್ಟು ಟು ಪ್ರಿವೆಂಟ್ ಬಾಯ್ಲರ್ ಎಕ್ಸ್ಪೋಷನ್ ಡ್ಯೂ ಟು ಓವರ್ ಪ್ರೆಷರ್. ಅಂದರೆ ಅತಿಯಾದ ಒತ್ತಡದಿಂದ ಬಾಯ್ಲರ್ ಸ್ಫೋಟಗೊಳ್ಳುವುದನ್ನು ತಡೆಯುವುದೇ ಇದರ ಮುಖ್ಯ ಕರ್ತವ್ಯವಾಗಿರುತ್ತದೆ. ಇನ್ನು ಮೂರನೇ ಕ್ವಶನ್, ಹೌ ಮೆನಿ ಸೇಫ್ಟಿ ವಾಲ್ವ್ಸ್ ಆರ್ ರಿಕ್ವೈರ್ಡ್ ಪರ್ ಬಾಯ್ಲರ್ ಆಸ್ ಪರ್ ಐಡಿಆರ್? ಅಟ್ಲೀಸ್ಟ್ 2 ಇಂಡಿಪೆಂಡೆಂಟ್ ಸೇಫ್ಟಿ ವಾಲ್ವ್ ಆರ್ ಮ್ಯಾಂಡೇಟರಿ. ಅಂದರೆ IBR ನಿಯಮದ ಪ್ರಕಾರ ಪ್ರತಿ ಬಾಯ್ಲರ್ಗೆ ಕನಿಷ್ಠ 2 ಸ್ವತಂತ್ರ ಸೇಫ್ಟಿ ವಾಲ್ವ್ಗಳು ಇರಲೇಬೇಕು ಅಂತೇಳಿ ಮೂರನೇ ಕ್ವಶನ್ ಆನ್ಸರ್ಗೆ. ನಾಲ್ಕನೇ ಕ್ವಶನ್ ಏನು ಬರುತ್ತೆ? ವಾಟ್ ಈಸ್ ಸೆಟ್ ಪ್ರೆಷರ್? ಅಂದರೆ ದಿ ಸ್ಪೆಸಿಫಿಕ್ ಪ್ರೆಷರ್ ಅಟ್ ವಿಚ್ ದ ಸೇಫ್ಟಿ ವಾಲ್ವ್ ಸ್ಟಾರ್ಟ್ಸ್ ಟು ಲಿಫ್ಟ್ ಆರ್ ಓಪನ್. ಅಂದರೆ ಇದರ ಮೀನಿಂಗ್ ಏನು ಬರುತ್ತೆ? ಯಾವ ಪಾರ್ಟಲ್ಲಿ ಅಂದರೆ ಯಾವ ನಿಖರವಾದ ಪ್ರೆಷರ್ನಲ್ಲಿ ವಾಲ್ವ್ ಅಂದರೆ ಓಪನ್ ಆಗಲಿಕ್ಕೆ ಶುರುವಾಗುತ್ತಲ್ಲ ಅಂತಹ ಸೆಟ್ ಪ್ರೆಷರ್ನ ನಾವು ಸೆಟ್ ಪ್ರೆಷರ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ 5th ಕ್ವಶನ್, ವಾಟ್ ಈಸ್ ಬ್ಲೋ ಡೌನ್ ಇನ್ ಎ ಸೇಫ್ಟಿ ವಾಲ್ವ್? ಅಂದರೆ ದಿ ಡಿಫರೆನ್ಸ್ ಬಿಟ್ವೀನ್ ಸೆಟ್ ಪ್ರೆಷರ್ ಆ್ಯಂಡ್ ರೀಸೆಟ್ ಪ್ರೆಷರ್ ಅಥವಾ ಕ್ಲೋಸ್ ಪ್ರೆಷರ್ ಅಂತ ಕೂಡ ನಾವು ಕರಿಬೋದು. ನಿಮಗೆ ಅರ್ಥ ಆಗೋ ಥರ ಹೇಳೋದಾಯ್ತಂತಂದರೆ ವಾಲ್ವ್ ಯಾವಾಗ ಓಪನ್ ಆಗುತ್ತಲ್ಲ, ಯಾವ ಪ್ರೆಷರ್ಗೆ ಓಪನ್ ಆಗುತ್ತೆ ಮತ್ತು ಅದು ಯಾವ ಪ್ರೆಷರ್ಗೆ ಕ್ಲೋಸ್ ಆಗುತ್ತೆ ಅದರ ಮಧ್ಯೆ ಇರತಕ್ಕಂತಹ ವ್ಯತ್ಯಾಸವನ್ನು ನಾವು ಬ್ಲೋ ಡೌನ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ನು, ವಾಟ್ ಈಸ್ ಪಾಪ್ ಆಕ್ಷನ್? ಅಂದರೆ ರ್ಯಾಪಿಡ್ ಆ್ಯಂಡ್ ಕಂಪ್ಲೀಟ್ ಓಪನಿಂಗ್ ಆಫ್ ದ ವಾಲ್ವ್ ಡ್ಯೂ ಟು ದ ಶೌಡ್ ಅಥವಾ ಸ್ಕರ್ಟ್ ಡಿಸೈನ್ ಅಂತ ಹೇಳ್ತಾರೆ. ಇದು ಕನ್ನಡದಲ್ಲಿ ಹೇಳೋದಾಯ್ತು ಅಂತಂದರೆ ಸ್ಕರ್ಟ್ ಡಿಸೈನ್ನಿಂದಾಗಿ ವಾಲ್ವ್ ಒಮ್ಮೆಲೆ ಪೂರ್ತಿಯಾಗಿ ತೆರೆಯುವುದನ್ನು ಪಾಪ್ ಆಕ್ಷನ್ ಅಂತ ಕರಿತೀವಿ. ಇದು ಸಿಂಪಲಾಗಿ ಹೇಳೋದಾಯ್ತು ಅಂತಂದರೆ ಈ ಥರ ಒಂದು ನಾಚ್ ಬರುತ್ತೆ, ಆ ನಾಚಿನ ಮಧ್ಯ ಇದು ಸಿಟ್ಟಿಂಗ್ ಆಗುತ್ತೆ. ಇದಕ್ಕೆ ನಮಗೆ ಕ್ಲಿಯರೆನ್ಸ್ ಇರಲ್ಲ. ಒಂದು ಸರಿ ನಾಚ್ ಅಂತಂದರೆ ಇವೆರಡರದು ಕ್ಲಿಯರೆನ್ಸು ಈ ಥರ ನಾಚ್ ಆದರೆ ಈ ಕ್ಲಿಯರೆನ್ಸಲ್ಲಿ ನಮಗೆ ವಾಲ್ವ್ ಓಪನ್ ಆಗೋದ್ರಿಂದ ನಮಗೆ ಈ ಶಾರ್ಟ್ ಡಿಸೈನ್ ಇಂದ ಕಂಪ್ಲೀಟಾಗಿ ಒಂದೇ ಸರ ನಮಗೆ ಆ ಗೇಟು ಓಪನ್ ಆಗುತ್ತೆ. ಇದನ್ನೇ ನಾವು ಏನಂತ ಕರಿತೀವಿ? ಶಾರ್ಟ್ ಡಿಸೈನ್ ಅಂತ ಕರಿತೀವಿ. 7th ಕ್ವಶನ್ ಏನು ಬರುತ್ತೆ? ವೈ ದೋಸ್ ದ ಸೂಪರ್ ಹೀಟರ್ ವಾಲ್ವ್ಸ್ ಲಿಫ್ಟ್ ಬಿಫೋರ್ ದ ಡ್ರಮ್ ವಾಲ್ವ್? ಆನ್ಸರ್ ಬಂದ್ಬಿಟ್ಟು ಟು ಮೇಂಟೈನ್ ಸ್ಟೀಮ್ ಫ್ಲೋ ಥ್ರೂ ಸೂಪರ್ ಹೀಟೆಡ್ ಕಾಯಿಲ್ಸ್ ಆ್ಯಂಡ್ ಪ್ರಿವೆಂಟ್ ಓವರ್ ಹೀಟಿಂಗ್. ಅಂದರೆ ಸೂಪರ್ ಹೀಟರ್ ಕಾಯಿಲ್ಸು ಓವರ್ ಹೀಟ್ ಆಗಿ ಸುಟ್ಟು ಬ್ಲಾಸ್ಟ್ ಆಗಬಾರದು ಎಂಬ ಕಾರಣಕ್ಕೆ ಸೂಪರ್ ಹೀಟೆಡ್ ವಾಲ್ವ್ ಮೊದಲು ಓಪನ್ ಆಗುತ್ತದೆ. ಇನ್ನು 8ನೇ ಕ್ವಶನ್ ಬರೋದಾಯ್ತು ಅಂತಂದರೆ ವಾಟ್ ಈಸ್ ದ ಮ್ಯಾಕ್ಸಿಮಮ್ ಅಲೋಡ್ ಓವರ್ ಪ್ರೆಷರ್ ಡ್ಯೂರಿಂಗ್ ಫುಲ್ ಡಿಸ್ಚಾರ್ಜ್? ಪ್ರೆಷರ್ ಶುಡ್ ನಾಟ್ ಎಕ್ಸೀಡ್ 10% ಆಫ್ ದಿ ಮ್ಯಾಕ್ಸಿಮಮ್ ವರ್ಕಿಂಗ್ ಪ್ರೆಷರ್. ಏನಿದು ಮೀನಿಂಗ್ ಅಂತಂದರೆ ವಾಲ್ವ್ ಪೂರ್ತಿ ಓಪನ್ ಆದಾಗಲೂ ಪ್ರೆಷರು ಬಾಯ್ಲರ್ನ ಮ್ಯಾಕ್ಸಿಮಮ್ ವರ್ಕಿಂಗ್ ಪ್ರೆಷರ್ಗಿಂತ 10%ಗಿಂತ ಜಾಸ್ತಿ ಆಗಬಾರದು ಅಂಥೇಳಿ ಇದರದ್ದು ಮೀನಿಂಗು. ಇನ್ನು ನೆಕ್ಸ್ಟು 9ನೇ ಕ್ವಶನ್ನು, ವಾಟ್ ಈಸ್ ದ ಫಂಕ್ಷನ್ ಆಫ್ ದಿ ಅಡ್ಜಸ್ಟಿಂಗ್ ರಿಂಗ್? ಆನ್ಸರ್ ಬಂದ್ಬಿಟ್ಟು ಯೂಸ್ಡ್ ಟು ಅಡ್ಜಸ್ಟ್ ದ ಅಮೌಂಟ್ ಆಫ್ ಬ್ಲೋ ಡೌನ್.
ಅಂದರೆ ನಿಮಗೆ ಬ್ಲೋ ಡೌನ್ ಬಗ್ಗೆ ಇಂದಿನ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ ಆಗಿ ಕೊಟ್ಟಿದ್ದೀನಿ. ಅಂದರೆ ಎಷ್ಟು ಪ್ರೆಷರ್ನ ರೆಡ್ಯೂಸ್ ಮಾಡಿ ತನ್ನಷ್ಟಕ್ಕೆ ತಾನು ಕೂಡಬೇಕು ಅನ್ನೋದನ್ನು ಬ್ಲೋ ಡೌನ್ ಅಂತ ಕರಿತೀವಿ. ಬ್ಲೋ ಡೌನ್ನ ಪ್ರಮಾಣವನ್ನು ಅಡ್ಜಸ್ಟ್ ಮಾಡಲು ಈ ರಿಂಗ್ಗಳನ್ನು ನಾವು ಬಳಸ್ತೀವಿ. ಇನ್ನು ಅದಕ್ಕೆ ಸಂಬಂಧಪಟ್ಟಿದ್ದು 10ನೇ ಕ್ವಶನ್ನು, ಹೌ ಟು ಇನ್ಕ್ರೀಸ್ ಬ್ಲೋ ಡೌನ್. ಆನ್ಸರು, ಬೈ ಮೂವಿಂಗ್ ದ ಅಡ್ಜಸ್ಟಿಂಗ್ ರಿಂಗ್ ಡೌನ್ವರ್ಡ್ಸ್. ಅಂದರೆ ಇದರದ ಅರ್ಥ ಏನು ಬರುತ್ತೆ, ವಾಲು ತಡವಾಗಿ ಮುಚ್ಚಬೇಕಂದ್ರೆ, ಅಂದರೆ ಬ್ಲೋ ಡೌನ್ ಜಾಸ್ತಿ ಮಾಡಬೇಕಂತಂದರೆ ರಿಂಗನ್ನು ಕೆಳಗಡೆ ತಿರಿಸಬೇಕು. ಓಕೆ, ಅಂದರೆ ಇದರದ ಅರ್ಥ ಏನಂತಂದರೆ ನಾವು ಆ ಲೋಯರ್ ರಿಂಗು ಮತ್ತು ಅಪ್ಪರ್ ರಿಂಗ್ ಇರ್ತಕ್ಕಂತಹ ಕ್ಲಿಯರೆನ್ಸ್ನ ನಾವು ಕಡಿಮೆ ಮಾಡಬೇಕು ಅಂತಂದರೆ ಅಪ್ಪರ್ ರಿಂಗನ್ನು ನಾವು ಲೂಸ್ ಮಾಡೋದ್ರಿಂದ ಅದೇನಾಗುತ್ತೆ, ಕೆಳಗಡೆ ಬರುತ್ತೆ. ಕೆಳಗಡೆ ಬರೋದ್ರಿಂದ ಅವು ಎರಡರ ಮಧ್ಯೆ ಇರ್ತಕ್ಕಂತಹ ಕ್ಲಿಯರೆನ್ಸ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಕಡಿಮೆ ಆದರೆ ಏನಾಗುತ್ತೆ, ಆಟೋಮೆಟಿಕಲಿ ಇನ್ಕ್ರೀಸ್ ಬ್ಲೋ ಡೌನ್ ಬೈ ಮೂವಿಂಗ್ ದ ಅಡ್ಜಸ್ಟಿಂಗ್ ರಿಂಗ್ ಡೌನ್ವರ್ಡ್ಸ್. ಇನ್ನು ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು 11ನೇ ಕ್ವಶನ್ನು, ವಾಟ್ ಈಸ್ ಚಾಟರಿಂಗ್ ಇನ್ ಎ ಸೇಫ್ಟಿ ವಾಲ್ವ್. ಆನ್ಸರ್ ಬಂದ್ಬಿಟ್ಟು ರ್ಯಾಪಿಡ್ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಆಫ್ ದ ವಾಲ್ವ್ ವಿಚ್ ಡ್ಯಾಮೇಜ್ ದ ಸೀಟ್. ಅಂದರೆ ವಾಲ್ವ್ ವೇಗವಾಗಿ ಓಪನ್ ಆಗಬೇಕು, ಓಪನ್ ಆಗೋದು ಮತ್ತೆ ಕ್ಲೋಸ್ ಆಗುತ್ತೆ. ಅಂದರೆ ಓಪನ್ ಕ್ಲೋಸ್ ಆಗೋದಕ್ಕೆ ಚಾಟರಿಂಗ್ ಅಂತಾರೆ. ಈ ಥರ ಆಗೋದ್ರಿಂದ ಏನಾಗುತ್ತೆ, ವಾಲು ಸೀಟ್ ಏನಿರುತ್ತಲ್ಲ, ನಾವು ಲ್ಯಾಪಿಂಗ್ ಮಾಡಿ ಆಮೇಲೆ ಲೋಯರ್ ರಿಂಗು ಅಪ್ಪರ್ ರಿಂಗಿನ ಮಧ್ಯೆ ಏನು ಆ ಕ್ಲಿಯರೆನ್ಸ್ ಏನಿರ್ತದಲ್ಲ, ಆ ಅಡ್ಜಸ್ಟ್ಮೆಂಟು ನಾವು ಮಾಡೋದರಿಂದ ಚಾಟರಿಂಗ್ ಕೂಡ ಕಡಿಮೆ ಆಗುತ್ತೆ. ಜೊತೆಗೆ ಈ ಥರ ಓಪನ್ ಕ್ಲೋಸ್ ಆಗೋದ್ರಿಂದ ಏನಾಗುತ್ತೆ, ಆ ಸೀಟು ಡ್ಯಾಮೇಜ್ ಆಗುತ್ತೆ. ಒಂದು ಸಲ ಸೀಟ್ ಡ್ಯಾಮೇಜ್ ಆಯಿತು ಅಂತಂದರೆ ಇನ್ನು ಲೀಕೇಜ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಾವು ಅಪ್ಪರ್ ರಿಂಗು ಮತ್ತು ಲೋಯರ್ ರಿಂಗನ್ನ ಯೂಸ್ ಮಾಡಿ, ಆ ರಿಂಗನ್ನ ಅಡ್ಜಸ್ಟ್ಮೆಂಟ್ ರಿಂಗ್ ಯೂಸ್ ಮಾಡಿ ನಾವು ಬ್ಲೋ ಡೌನು ಹೆಚ್ಚು ಕಡಿಮೆ ಜೊತೆಗೆ ಚಾಟರಿಂಗ್ ಅನ್ನೋದನ್ನು ಕೂಡ ನಾವು ಕಂಟ್ರೋಲ್ ಮಾಡ್ಬೋದು. ಇನ್ನು 12ನೇ ಕ್ವಶನ್ ಏನಾಗುತ್ತೆ, ವಾಟ್ ಈಸ್ ಎ ಗ್ಯಾಗಿಂಗ್ ಟೂಲ್. ಅಂದರೆ ಎ ಟೂಲ್ ಯೂಸ್ಡ್ ಟು ಲಾಕ್ ದ ವಾಲ್ವ್ ಡ್ಯೂರಿಂಗ್ ಹೈಡ್ರಾಲಿಕ್ ಟೆಸ್ಟಿಂಗ್ ಆರ್ ಫ್ಲೋಟಿಂಗ್ ಆಫ್ ದ ಅದರ್ ವಾಲ್ವ್ಸ್. ಈ ಗ್ಯಾಗಿಂಗ್ ಅನ್ನೋದು ಹೈಡ್ರಾಲಿಕ್ ಟೆಸ್ಟ್ ಮಾಡುವಾಗ ವಾಲ್ವ್ ಓಪನ್ ಆಗದಂತೆ ಲಾಕ್ ಮಾಡಲು ಗ್ಯಾಗ್ನ ನಾವು ಬಳಸ್ತೀವಿ. ಈ ಗ್ಯಾಗ್ನ ಬಳಸೋದ್ರಿಂದ ನಾವು ಸೆಟ್ ಪ್ರೆಷರ್ ಕೊಟ್ಟರೂ ಕೂಡ ಅದು ಓಪನ್ ಆಗದಂತೆ ಇದೇನು ಮಾಡುತ್ತೆ, ಕಾಪಾಡುತ್ತೆ. ಆದರೆ ಒಂದು ಇಂಪಾರ್ಟೆಂಟ್ ಏನಂತಂದರೆ, ಆಫ್ಟರ್ ಹೈಡ್ರಾಲಿಕ್ ಟೆಸ್ಟ್ ಆದ ತಕ್ಷಣ ಇಮ್ಮಿಡಿಯೇಟಾಗಿ ಗ್ಯಾಗನ್ನು ಓಪನ್ ಮಾಡಲೇಬೇಕು. ಗ್ಯಾಗ್ ಓಪನ್ ಇಟ್ಕೊಂಡು ನಾವು ಆಪರೇಷನ್ ಯಾವುದೇ ಕಾರಣಕ್ಕೂ ನಾವು ಸ್ಟಾರ್ಟ್ ಮಾಡಬಾರ್ದು ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಕ್ವಶನ್ ಇದೆ, ಈ ಥರದ ಕೂಡ ಕ್ವಶನ್ ಬರುತ್ತೆ. ಕ್ಯಾನ್ ವಿ ಚೇಂಜ್ ದ ಸೆಟ್ ಪ್ರೆಷರ್ ವಿತೌಟ್ ಆ್ಯನ್ IBR ಇನ್ಸ್ಪೆಕ್ಟರ್? ನೋ, ಯಾವುದೇ ಕಾರಣಕ್ಕೂ ನಮಗೆ ಆ ಚಾನ್ಸ್ ಇಲ್ಲ. ನೋ, ಎನಿ ಚಾನ್ಸ್ ಮಸ್ಟ್ ಬಿ ಅಂದರೆ ವಿಟ್ನೆಸ್ಡ್ ಅಂಡ್ ಸೀಲ್ಡ್ ಬೈ ಆ್ಯನ್ IBR ಇನ್ಸ್ಪೆಕ್ಟರ್. ಅಂದರೆ IBR ಇನ್ಸ್ಪೆಕ್ಟರ್ ಸಮ್ಮುಖವಿಲ್ಲದೆ ಸೆಟ್ ಪ್ರೆಷರ್ನ ಬದಲಾಯಿಸುವಂತಿಲ್ಲ. ಒಂದು ವೇಳೆ ನಾವು ಸೆಟ್ ಮಾಡಬೇಕು ಅಂತಂದರೆ ಅವ್ರ ಪರ್ಮಿಷನ್ನ ತಗೊಂಡು, ಬಾಯ್ಲರ್ ಡಿಸೈನ್ ಅವ್ರದ್ದು ಪರ್ಮಿಷನ್ ತಗೊಂಡು, ಆಮೇಲೆ ಬಾಯ್ಲರ್ ಇನ್ಸ್ಪೆಕ್ಟ್ರು ಅವರ ಗಮನಕ್ಕೆ ತಂದು ನಾವೇನಾದರೂ ಮಾಡಿಫಿಕೇಷನ್ ಮಾಡಿದರೆ, ಏನಾದರೂ ಬಾಯ್ಲರ್ ಎಕ್ಸ್ಪ್ಯಾನ್ಷನ್ ಏನಾದರೂ ಮಾಡಿದರೆ ಅವ್ರ ಸಮ್ಮುಖದಲ್ಲಿ ನಾವೇನು ಮಾಡಬೇಕಾಗುತ್ತೆ, ಸೆಟ್ ಪ್ರೆಷರ್ನ ಚೇಂಜ್ ಮಾಡ್ಬೋದು. ಅಂದರೆ ವಿತೌಟ್ ಇನ್ಫಾರ್ಮೇಷನ್ ನಾವು ಸೆಟ್ ಪ್ರೆಷರ್ನ ಚೇಂಜ್ ಮಾಡುವಂತಿಲ್ಲ. 17ನೇ ಕ್ವಶನ್ ಬಂದ್ಬಿಟ್ಟು ವಾಟ್ ಈಸ್ ಸಿಮ್ಮರಿಂಗ್. ಇವೆಲ್ಲ ಟೆಕ್ನಿಕಲ್ ವರ್ಡು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಎ ಸ್ಲೈಟ್ ಲೀಕೇಜ್ ಆಫ್ ಸ್ಟೀಮ್ ಜಸ್ಟ್ ಬಿಫೋರ್ ದ ವಾಲ್ವ್ ಪಾಪ್ ಆಕ್ಷನ್ ಅಥವಾ ಪಾಪ್ಸ್ ಓಪನ್ ಆಗೋದು. ಅಂದರೆ ಸೇಫ್ಟಿ ವಾಲ್ವು ಇನ್ನೇನು ಸೆಟ್ ಪ್ರೆಷರ್ ರೀಚ್ ಆಯಿತು, ನಮಗೆ ಸೇಫ್ಟಿ ವಾಲ್ವ್ ಓಪನ್ ಆಗ್ತಾ ಇದೆ ಅಂತಂದರೆ ಆ ಟೈಮಲ್ಲಿ ಏನು ಬರುತ್ತೆ ಅಂತಂದರೆ, ಸೇಫ್ಟಿ ವಾಲ್ವ್ ಪೂರ್ತಿ ತೆರೆಯುವ ಮೊದಲು ಸ್ವಲ್ಪ ಸ್ಟೀಮ್ ಲೀಕೇಜ್ ಆಗುತ್ತದೆ. ಆ ಒಂದು ಕ್ರಿಯೆಯನ್ನು ಸಿಮ್ಮರಿಂಗ್ ಅಂತ ಕರೀತಾರೆ. ಇನ್ನು 18ನೇ ಕ್ವಶನ್ ಏನಿದೆ, ವೈ ಈಸ್ ಎ ಸೈಲೆನ್ಸರ್ ಇನ್ಸ್ಟಾಲ್ಡ್ ಆನ್ ದಿ ಡಿಸ್ಚಾರ್ಜ್ ಪೈಪ್. ಅಂದರೆ
ಇದು ಸೈಲೆನ್ಸರ್ ನಾವು ಯಾಕೆ ಕೂಡಿಸ್ಬೇಕು? ಟು ರೆಡ್ಯೂಸ್ ದ ಎಕ್ಸ್ಟ್ರೀಮ್ ನಾಯ್ಸ್ ಜನರೇಟೆಡ್ ಡ್ಯೂರಿಂಗ್ ದ ಸ್ಟೀಮ್ ರಿಲೀಸ್. ಅಂದರೆ ಸ್ಟೀಮ್ ರಿಲೀಸ್ ಆಗುವಾಗ ಉಂಟಾಗುವ ಅತಿ ದೊಡ್ಡ ಶಬ್ದವನ್ನು ಕಡಿಮೆ ಮಾಡಲು ನಾವೇನು ಮಾಡ್ತೀವಿ? ಸೈಲೆನ್ಸರನ್ನು ಬಳಸ್ತೀವಿ. ಒಂದು ಸ್ಟೀಮ್ ಲೀಕೇಜ್ ಆಗ್ತಾ ಇದೆ ಅಂದರೆ ಒಂದು ವಾಲ್ವ್ ಓಪನ್ ಆಗ್ತಾ ಇದೆ ಅಂತಂದರೆ ಒಂದೇ ಸರಿ ಓಪನ್ ಆಗೋದ್ರಿಂದ ಅಲ್ಲಿ ಹೆವಿ ಆದಂಥ ಒಂದು ದೊಡ್ಡದಾದಂತಹ ಒಂದು ಸೌಂಡ್ ಬರುತ್ತೆ. ಆ ಸೌಂಡನ್ನು ನಾವು ಕಂಟ್ರೋಲ್ ಮಾಡಲಿಕ್ಕೆ ಸೈಲೆನ್ಸರ್ನ ನಾವು ಇನ್ಸ್ಟಾಲ್ ಮಾಡಿರ್ತೀವಿ. ಇನ್ನಿಲ್ಲಿ 13, 14, 15 ಬಿಟ್ಟಿದ್ದೆ. ಇಲ್ಲಿ 13ನೇದು ಬಂದ್ಬಿಟ್ಟು ಏನಿದೆ 13th ಕ್ವಶನ್ನು, ವಾಟ್ ಈಸ್ ದ ರೋಲ್ ಆಫ್ ದಿ ಈಸಿಂಗ್ ಲಿವರ್? ಅಂದರೆ ಲಿವರ್ ಯಾಕೆ ಬೇಕು ಅಂತೇಳಿ. ಟು ಮ್ಯಾನ್ಯುವಲಿ ಲಿಫ್ಟ್ ದ ವಾಲ್ವ್ ಫಾರ್ ಟೆಸ್ಟಿಂಗ್ ಪರ್ಪಸ್. ಅಂದರೆ ವಾಲ್ವ್ ಫ್ರೀ ಆಗಿದೆಯಾ ಎಂದು ಚೆಕ್ ಮಾಡಲು ಮ್ಯಾನ್ಯುವಲ್ ಆಗಿ ಲಿಫ್ಟ್ ಮಾಡಲು ಈ ಲಿವರ್ನ ನಾವು ಬಳಸ್ತೀವಿ. ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್. 14th ಕ್ವಶನ್ ಏನಿದೆ, ವಾಟ್ ಮೆಟೀರಿಯಲ್ಸ್ ಈಸ್ ಟಿಪಿಕಲಿ ಯೂಸ್ಡ್ ಫಾರ್ ಸೇಫ್ಟಿ ವಾಲ್ವ್ ಸ್ಪ್ರಿಂಗ್? ಅಂದರೆ ಸೇಫ್ಟಿ ವಾಲ್ವ್ ಸ್ಪ್ರಿಂಗ್ ಇರ್ತದಲ್ಲ, ಯಾವ MOC ಅಂದರೆ ಯಾವ ಮೆಟೀರಿಯಲಿಂದ ಮಾಡಿರ್ತಾರೆ? ಹೈ ಕ್ವಾಲಿಟಿ ಕ್ರೋಮ್, ವೆನಡಿಯಮ್ ಸ್ಟೀಲ್ ಅಥವಾ ಟಂಗ್ಸ್ಟನ್ ಸ್ಟೀಲಿಂದ ಮಾಡಿರ್ತಾರೆ. ನಿಮಗೆ 15ನೇ ಕ್ವಶನ್ 15th ಕ್ವಶನ್ ಕೂಡ ವೆರಿ ಇಂಪಾರ್ಟೆಂಟ್. ವಾಟ್ ಈಸ್ ಅಕ್ಯುಮುಲೇಷನ್ ಟೆಸ್ಟ್ ಅಂತೇಳಿ ಕರೀತಾರೆ. ಅಂದರೆ ಅಕ್ಯುಮುಲೇಷನ್ ಟೆಸ್ಟ್ ಅಂದರೆ ಏನು ಅಂತಂದರೆ, ಎ ಟೆಸ್ಟ್ ಟು ಎನ್ಶೋರ್ ವಾಲ್ವ್ಸ್ ಕ್ಯಾನ್ ಡಿಸ್ಚಾರ್ಜ್ ಆಲ್ ಸ್ಟೀಮ್ ಪ್ರೊಡ್ಯೂಸ್ಡ್ ಬೈ ದಿ ಬಾಯ್ಲರ್. ಅಂದರೆ ಬಾಯ್ಲರ್ ಉತ್ಪಾದಿಸುವ ಅಂದರೆ ಏನು ಪ್ರೊಡ್ಯೂಸ್ ಮಾಡುತ್ತಲ್ಲ, ಆ ಬಾಯ್ಲರ್ ಏನು ಸ್ಟೀಮ್ ಪ್ರೊಡ್ಯೂಸ್ ಮಾಡುತ್ತಲ್ಲ, ವಾಲ್ವ್ಸ್ ಹೊರಗೆ ಹಾಕಬಲ್ಲದೆ ಎಂದು ನೋಡುವ ಪರೀಕ್ಷೆಯನ್ನು ನಾವು ಅಕ್ಯುಮುಲೇಷನ್ ಟೆಸ್ಟ್ ಅಂತ ಕರಿತೀವಿ. ಅಂದರೆ ಬಾಯ್ಲರ್ ಉತ್ಪಾದಿಸುವ ಎಲ್ಲ ಸ್ಟೀಮನ್ನು ವಾಲ್ವ್ಗಳು ಹೊರ ಹಾಕಬಲ್ಲದೆ ಎಂದು ನೋಡುವ ಪರೀಕ್ಷೆಯನ್ನು ಅಕ್ಯುಮುಲೇಷನ್ ಟೆಸ್ಟ್ ಅಂತೇಳಿ ನಾವು ಕರಿತೀವಿ. ಇದು ಸಿಂಪಲ್ ಕ್ವಶನ್ ಇದೆ. ವಾಟ್ ಈಸ್ ದ ಡಿಸ್ಚಾರ್ಜ್ ಪೈಪ್ ರಿಕ್ವೈರ್ಮೆಂಟ್? ಅಂದರೆ ಒಂದು ಡಿಸ್ಚಾರ್ಜ್ ಪೈಪ್ ನಮಗೆ ಯಾವ ರೀತಿ ಇರಬೇಕು ಅಂತೇಳಿ ಕೇಳ್ತಿದ್ದಾರೆ. ಅಂದರೆ ಇಟ್ ಶುಡ್ ಬಿ ಸ್ಟ್ರೇಟ್ ವಿತ್ ಮಿನಿಮಮ್ ಬೆಂಡ್ಸ್ ಟು ಅವಾಯ್ಡ್ ಬ್ಯಾಕ್ ಪ್ರೆಷರ್. ಅಂದರೆ ನಮಗೆ ಸೇಫ್ಟಿ ವಾಲ್ವ್ ಯಾವಾಗ ಓಪನ್ ಆಗುತ್ತಲ್ಲ ಅದು ಡಿಸ್ಚಾರ್ಜ್ ನಾವು ಅಟ್ಮಾಸ್ಫಿಯರ್ಗೆ ಸೈಲೆನ್ಸರ್ ಮುಖಾಂತರ ನಾವು ಹೊರಗಡೆ ಬಿಡ್ತೀವಿ. ಅಂದರೆ ಡಿಸ್ಚಾರ್ಜ್ ಪೈಪ್ ಆದಷ್ಟು ನೇರವಾಗಿರಬೇಕು, ಇಲ್ಲದಿದ್ದರೆ ಬ್ಯಾಕ್ ಪ್ರೆಷರ್ನಿಂದ ವಾಲ್ವ್ ಕೆಲಸ ಮಾಡೋದು ಕಷ್ಟ ಆಗ್ತದೆ ಅಂತೇಳಿ ಏನೇನು ರಿಕ್ವೈರ್ಮೆಂಟ್ ಬೇಕಂತಂದ್ರೆ ಸ್ಟ್ರೇಟ್ ಆಗಿರಬೇಕು, ಮ್ಯಾಕ್ಸಿಮಮ್ ಸ್ಟ್ರೇಟ್ ಮೇಂಟೈನ್ ಮಾಡಬೇಕು, ಕೆಲವೊಂದು ಬೆಂಡುಗಳನ್ನ ಮಾತ್ರ ಯೂಸ್ ಮಾಡಬೇಕು, ಬೆಂಡುಗಳನ್ನ ಆದಷ್ಟು ಕಡಿಮೆ ಮಾಡಬೇಕು ಅನ್ನೋದು ನಮಗೆ ಡಿಸ್ಚಾರ್ಜ್ ವಾಲ್ವ್ ಪೈಪ್ನ ನಿಯಮ ಇರುತ್ತೆ. ಲಾಸ್ಟ್ ಕ್ವಶನ್, ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಹೌ ಆಫ್ಟನ್ ಶುಡ್ ಸೇಫ್ಟಿ ವಾಲ್ವ್ ಬಿ ಟೆಸ್ಟೆಡ್? ಪಿರಿಯೋಡಿಕಲಿ ಆಸ್ ಪರ್ ಪ್ಲಾಂಟ್ SOP. ಏನಿದು SOP ಅಂತಂದರೆ ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರು. ಪ್ರತಿಯೊಂದು ಪ್ಲ್ಯಾಂಟಿಗೂ ಸಂಬಂಧಪಟ್ಟಂತೆ ಅದರದೇ ಆದಂತಹ ಒಂದು SOP ಇರುತ್ತೆ. ಸೇಫ್ಟಿ ವಾಲ್ವ್ ಕೂಡ SOP ಇರುತ್ತೆ. ಏನಿದು SOP ಅಂತಂದರೆ ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ ಆ್ಯಂಡ್ ಮ್ಯಾನ್ಯುವಲಿ ಡ್ಯೂರಿಂಗ್ IBR ಇನ್ಸ್ಪೆಕ್ಷನ್. ಈ ಟೈಮಲ್ಲಿ ನಾವು ಚೆಕ್ ಮಾಡಬೇಕಾಗುತ್ತೆ. ಅಂದರೆ ಪ್ಲ್ಯಾಂಟ್ ನಿಯಮದಂತೆ ಕಾಲಕಾಲಕ್ಕೆ ಮತ್ತು ವರ್ಷಕ್ಕೊಮ್ಮೆ IBR ಇನ್ಸ್ಪೆಕ್ಟರ್ ವೇಳೆ ಟೆಸ್ಟ್ ಮಾಡಲೇಬೇಕು ಅಂತೇಳಿ ಇದರದ್ದು ಮೀನಿಂಗ್ ಬರುತ್ತೆ. ಇದ್ರ ಬಗ್ಗೆ ಕೂಡ ನೀವು ತುಂಬ ಇಂಪಾರ್ಟೆಂಟು. SOP ಇಲ್ಲಾರ್ದಂಗೆ ನಾವು ಯಾವುದೇ ಕಾರಣಕ್ಕೂ ಓನ್ ಡಿಸಿಷನ್ ನಾವು ತಗೊಳ್ಬಾರ್ದು. SOP ಅಂದರೆ ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ ಪ್ರಕಾರ ನಾವು ಸೇಫ್ಟಿ ವಾಲ್ವ್ ಸೆಟ್ ಮಾಡೋದನ್ನಾಗಲಿ, ಬ್ಲೋಡೌನ್ ಗ್ಯಾಪ್ ಸೆಟ್ ಮಾಡೋದನ್ನಾಗಲಿ, ಇವನ್ನೆಲ್ಲ ನಾವು ಆ್ಯಸ್ ಪರ್ ಮ್ಯಾನುಫ್ಯಾಕ್ಚರರ್ ನಮಗೇನು ಪ್ರೊಸೀಜರ್ ಏನು ಕೊಟ್ಟಿರ್ತಾರಲ್ಲ ಅದ್ರ ಪ್ರಕಾರ ನಾವು ಮೂವ್ ಆಗಬೇಕು. ಮತ್ತು ಆ್ಯನ್ಯುವಲ್ ಇನ್ಸ್ಪೆಕ್ಷನ್ ಏನು ಬರ್ತಾರಲ್ಲ ಆ ಟೈಮಲ್ಲಿ ನಾವು ಇದನ್ನು ಚೆಕ್ ಮಾಡಬೇಕು ಅಂಥೇಳಿ ರೂಲ್ ಇದೆ. ಇಷ್ಟು 1ರಿಂದ 20ರವರೆಗೆ ಅಂದರೆ 20 ವೆರಿ ಇಂಪಾರ್ಟೆಂಟ್ ಸೇಫ್ಟಿ ವಾಲ್ವ್ ಬಗ್ಗೆ ನಾನು ನಿಮಗೆ ಕ್ವಶನ್ನು ಮತ್ತು ಆನ್ಸರು ಕನ್ನಡದಲ್ಲೇ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಇನ್ನೂ ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ.
ಮತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.